ನನ್ನ ಹೆಸರು ಸ್ವಪ್ನ. ನಾನು ಆರ್ ಟಿ ನಗರಲ್ಲಿ ಸ್ಮೋಕಿಂಗ್ ಕ್ಲಾಸೆಟ್ ಅನ್ನೋ ಬಿಸ್ನೆಸ್ ಅನ್ನ ನಡೆಸ್ತಾ ಇದ್ದೀನಿ. ನಮ್ಮ ಬಿಸ್ನೆಸ್ ಬಂದ್ಬಿಟ್ಟು ಎಂಬ್ರಾಯ್ಡ್ರಿ ಸರ್ವಿಸಸ್ ಅಂಡ್ ಆಲ್ಸೋ ಟಿ ಶರ್ಟ್ ಅಂಡ್ ಹುಡೀಸ್ ಮೇಲೆ ಅನಿಮೆ ಪ್ರಿಂಟ್ ಬಿಸ್ನೆಸ್ ಮಾಡ್ತಾ ಇರೋದು. ಲಾಸ್ಟ್ ಇಯರ್ ಮಿಷನ್ ತಗೊಂಡು 1 year ಆಯ್ತು. ಡೋಮಿ ಸನ್ರೈಸ್ ಹೆಬ್ಬಾಳಲ್ಲಿರೋ ಆಫೀಸ್ ಇಂದ ಪರ್ಚೇಸ್ ಮಾಡಿರೋದು. ಸೊ ನಂದು ಮಾಸ್ಟರ್ಸ್ ಇನ್ ಫ್ಯಾಷನ್ ಡಿಸೈನಿಂಗ್ ಆಗಿರೋದು. ಸೊ ಇದೇ ಫೀಲ್ಡ್ ಅಲ್ಲಿ ಕಂಟಿನ್ಯೂ ಮಾಡಬೇಕು ಅಂತ ಇದ್ದಾಗ, ಸೊ ಮಾರ್ಕೆಟ್ ಅಲ್ಲಿ ಟ್ರೆಂಡಿ ಏನಿದೆ ಇವಾಗಿನ ಜನರೇಷನ್ಗೆ ಏನ್ ಬೇಕು ಅಂತ ರಿಸರ್ಚ್ ಮಾಡಿದಾಗ, ಸೊ ಟಿ ಶರ್ಟ್ ಬಿಸ್ನೆಸ್ ತುಂಬಾ ಸ್ಕೋಪ್ ಅಲ್ಲಿ ಇರೋದು. ಎಸ್ಪೆಷಲಿ ಆನಿಮೆ ಪ್ರಿಂಟ್ ಅಂಡ್ ದಟ್ ಅದು ಎಂಬ್ರಾಯ್ಡ್ರಿ ಅಲ್ಲಿ ಇನ್ನೂ ಮಾರ್ಕೆಟ್ ಅಲ್ಲಿ ಬಂದಿಲ್ಲ. ಸೊ ನಾವು ಅದನ್ನ ಸ್ಟಾರ್ಟ್ ಮಾಡಿದ್ರೆ ನಮ್ಗೆ ಒಳ್ಳೆ ಪ್ರಾಫಿಟ್ ಮತ್ತೆ ಔಟ್ಕಮ್ ಸಿಗುತ್ತೆ ಅಂತ ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ. ಮಾರ್ಕೆಟ್ ಅಲ್ಲಿ ಒಳ್ಳೆ ಮಿಷನ್ ಸರ್ಚ್ ಮಾಡುವಾಗ ತುಂಬಾ ಬ್ರಾಂಡ್ಸ್ ಹೋಗಿ ವಿಸಿಟ್ ಮಾಡಿದ್ವಿ. ಬಟ್ ನಮ್ಮ ಫಾದರ್ ಅವ್ರ ಫ್ರೆಂಡ್ ಈ ಮಿಷನ್ ರೆಫರ್ ಮಾಡಿದ್ರು. ಸೊ ನಾವು ಹೆಬ್ಬಾಳಲ್ಲಿರೋ ಆಫೀಸಿಗೆ ಹೋಗಿ ವಿಸಿಟ್ ಮಾಡಿದಾಗ ಡೈರೆಕ್ಟರ್ ಆದ ಮಿಸ್ಟರ್ ವಿನೋದ್ ಅವರು ಪ್ರತಿಯೊಂದು ಡೀಟೇಲ್ಸ್ ಕೊಟ್ಟು ಈ ಮಿಷನ್ ಬಗ್ಗೆ ನಮ್ಗೆ ಇದೇ ಮಿಷನ್ ನಮ್ಗೆ ನಾವು ಮಾಡೋ ಬಿಸ್ನೆಸ್ ಗೆ ಸೆಟ್ ಆಗುತ್ತೆ ಅಂತ ಈ ಮಿಷನ್ ಡೆಮೋ ಎಲ್ಲ ತೋರಿಸಿ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ನಾವು ಡೆಮೋ ನೋಡಿದಾಗ ಅದ್ರ ಬಂದಿರೋ ಔಟ್ಕಮ್ ಅಂಡ್ ಫಿನಿಶಿಂಗ್ ತುಂಬಾನೇ ಇಷ್ಟ ಆಗಿ ಈ ಮಿಷನ್ ಅನ್ನ ನಾವು ಫೈನಲೈಸ್ ಮಾಡಿದ್ವಿ. ಸೊ ನಾವು ಬೇರೆ ಬ್ರಾಂಚಸ್ಗೆ ಬೇರೆ ಮಿಷನ್ ಡಿಸ್ಟ್ರಿಬ್ಯೂಟರ್ ಹತ್ರ ವಿಸಿಟ್ ಮಾಡಿದಾಗ, ಸೊ ಯೂಶುವಲಿ ಈ ತರ ಮಿಷನ್ಸ್ ಎಲ್ಲ ಬ್ಲೌಸ್ ಪೀಸಸ್ಗೆ ಆ ಡಿಸೈನ್ಸ್ ಗೆ ಜಾಸ್ತಿ ಫೋಕಸ್ ಮಾಡೋದ್ರಿಂದ ನಮಗ್ ಬೇಕಾಗಿರೋ ತರ ಆನಿಮೆ ಪ್ರಿಂಟ್ ಫಿನಿಶ್ ಅಲ್ಲಿ ಸಿಗ್ಲಿಲ್ಲ. ಸೊ ನಾವು ಹೆಬ್ಬಾಳಲ್ಲಿರೋ ಬ್ರಾಂಚ್ ವ್ಯೋಮಿ ಸನ್ರೈಸ್ ಹತ್ರ ಹೋದಾಗ ಲೈಕ್ ಎಕ್ಸಾಕ್ಟ್ ಆಗಿ ನಮ್ಗೆ ಯಾವ ತರ ಔಟ್ಪುಟ್ ಬೇಕಾಗಿತ್ತೋ ಆ ತರ ಸಿಕ್ತು. ಅಂಡ್ ಅಲ್ಲಿ ಆಂಬಿಯನ್ಸ್ ಅಂಡ್ ಸ್ಟಾಫ್ ತುಂಬಾ ಫ್ರೆಂಡ್ಲಿ ಆಗಿ ನಮ್ಗೆಲ್ಲ ಡೆಮೋ ಹೇಳಿಕೊಟ್ರು. ಬರೀ ಇದೇ ಮಿಷನ್ ಅಂದ್ರೆ ಬೇರೆ ಮಿಷನ್ಸ್ ಅನ್ನು ಅವರು ಇಂಟ್ರೊಡ್ಯೂಸ್ ಮಾಡಿದ್ರು. ಇನ್ ಕೇಸ್ ಇನ್ ಫ್ಯೂಚರ್ ಅಲ್ಲಿ ನಿಮ್ಗೆ ಬೇಕಾದ್ರೆ ಸೊ ಇದನ್ನು ನೋಡ್ಬೋದು ಅಂತ ಪ್ರತಿಯೊಂದು ಡೀಟೇಲ್ ಆಗಿ ಹೇಳಿ ನಮ್ ಬಿಸ್ನೆಸ್ ಗೆ ಯಾವ ತರ ಹೆಲ್ಪ್ ಆಗ್ಬೋದು ಅಂತ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಸೊ ಹೇಳ್ಕೊಡ್ತಿಲ್ಲ. ಸೊ ಅಡ್ವಾನ್ಸ್ ಮಾಡಿ ಪರ್ಚೇಸ್ ಮಾಡೋ ಡ್ಯೂರೇಷನ್ ಅಲ್ಲಿ ನಮ್ಗೆ ಈ ಮಿಷನ್ ಗೆ ಸಂಬಂಧಪಟ್ಟಿದ್ದು ಥ್ರೆಡ್ಸ್ ಆಗ್ಲಿ ಮಟೀರಿಯಲ್ಸ್ ಆಗ್ಲಿ ಏನೇ ತಗೋಬೇಕು ಮಟೀರಿಯಲ್ ಮಾರ್ಕೆಟ್ ಅಲ್ಲಿ ಅಂತಂದ್ರೆ ಅದರ ರೆಫರೆನ್ಸ್ ಅವರು ಅಂಡ್ ಕಾಂಟ್ಯಾಕ್ಟ್ಸ್ ಶೇರ್ ಮಾಡಿದ್ರು ನಮ್ಗೆ ಬೇಗ ಹೆಲ್ಪ್ ಆಗ್ಲಿ ಅಂತ. ಸೊ ಯಾವ್ದೇ ಮಟೀರಿಯಲ್ ಬೇಕಂದ್ರೆ ನಾನು ವಿನೋದ್ ಸರಿಗೆ ಒಂದ್ ಮಾತು ಕೇಳ್ತೀನಿ. ಬಿಕಾಸ್ ಅವ್ರಿಗೆ ಕನೆಕ್ಷನ್ಸ್ ಕಾಂಟ್ಯಾಕ್ಟ್ಸ್ ಏನಿದೆ ಡೈರೆಕ್ಟ್ಲಿ ನಮ್ಗೆ ಶೇರ್ ಮಾಡ್ತಾರೆ. ಸೊ ನಮ್ಗೆ ಸರ್ವಿಸಸ್ ಆಗ್ಲಿ ಯಾವಾಗಾದ್ರೂ ಏನೇ ಪ್ರಾಬ್ಲಮ್ ಅನ್ನೋದು ವಿಡಿಯೋ ಕಾಲ್ ಆಗ್ಲಿ ಈವನ್ ಆಫೀಸ್ ವಿಸಿಟ್ ಗೆ ಬರ್ತಾರೆ. ಮಿಷನ್ ಅಲ್ಲಿ ಏನೇ ಸಣ್ಣ ಪುಟ್ಟ ಪ್ರಾಬ್ಲಮ್ ಆಗಲಿ ನಮ್ಗೆ ಏನಾದ್ರು ಫೇಸ್ ಗೊತ್ತಾಗ್ತಾ ಇಲ್ಲ ಅಂತಂದಾಗ ಆಫೀಸ್ಗೆ ಇಂಜಿನಿಯರ್ಸ್ ನ ಕಳಿಸ್ತಾ ಇದ್ರು. ಅವರು ಎಲ್ಲ ಪ್ರತಿಯೊಂದು ನಮ್ಗೆ ಏನೇ ಎಕ್ಸ್ಟ್ರಾ ಡೀಟೇಲ್ಸ್ ಬೇಕು ಅಥವಾ ಯಾವ್ದಾದ್ರು ಡಿಸೈನ್ ನಮ್ಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದಾಗ ಅವರೇ ಕುತ್ಕೊಂಡು ಲೈಕ್ ನಮ್ ಪ್ರತಿಯೊಂದು ಹೇಳ್ಕೊಟ್ಟು ಮಿಷನ್ ಡಿಸೈನ್ ಫಿನಿಶ್ ಆಗೋವರೆಗೂ ನಮ್ ಜೊತೆ ಇದ್ದು ಔಟ್ಪುಟ್ ನೋಡ್ಬಿಟ್ಟು ನಮ್ಗೆ ಎಲ್ಲ ಮಿಷನ್ ಎಲ್ಲ ಹೇಳ್ಕೊಟ್ಟು ಹೋಗ್ತಾ ಇದ್ರು. ಸೊ ಆಲ್ಮೋಸ್ಟ್ 1 year ಇಂದ ನಮ್ಗೆ ಯಾವ್ದೇ ತರದ ಹೆಲ್ಪ್ ಬೇಕಾದ್ರೂ ಅವರು ಅಪ್ರೋಚ್ ಲೈಕ್ ತುಂಬಾ ಬೇಗನೆ ರಿಕ್ವೆಸ್ಟ್ ನ ಫಾಲೋ ಅಪ್ ಮಾಡ್ತಿದ್ರು. ಅಂಡ್ ಪ್ರತಿಯೊಂದು ಈವನ್ ಎಕ್ಸ್ಟ್ರಾ ಏನಾದ್ರು ಹೆಲ್ಪ್ ಬೇಕು ಯಾವ್ದೇ ಮಟೀರಿಯಲ್ ಬೇಕಂದ್ರು ಡೈರೆಕ್ಟ್ಲಿ ನಮ್ಗೆ ಕಾಂಟ್ಯಾಕ್ಟ್ಸ್ ಕೊಟ್ಟು ಫಾರ್ ಲೈಕ್ 1 year ನಮ್ಗೆ ಹೆಲ್ಪ್ ಆಗಿ ಇದ್ದಾರೆ. ಸೊ ಆಫ್ಟರ್ ಪರ್ಚೇಸ್ ಮಷಿನ್ ಡೆಲಿವರಿ ಆಗಿ ಇನ್ಸ್ಟಾಲೇಷನ್ ಎಲ್ಲ ಆಗ್ಬಿಟ್ಟು ಟ್ರೈನಿಂಗ್ 1 week ಬಂದ್ಬಿಟ್ಟು ಪ್ರತಿಯೊಂದು ಡೀಟೇಲ್ಸ್ ಅಂಡ್ ಯಾವ್ದಾದ್ರು ಯಾವ ತರ ಆಪರೇಟ್ ಮಾಡ್ಬೇಕು, ಏನ್ ಫಂಕ್ಷನ್ಸ್ ಇದೆ, ಫ್ರೇಮ್ ಸೆಟ್ಟಿಂಗ್ಸ್ ಆಗ್ಲಿ, ಥ್ರೆಡಿಂಗ್ ಹಾಕೋದು, ನೀಡಲ್ ಚೇಂಜ್ ಮಾಡೋದು, ಎವ್ರಿ ಡೀಟೇಲ್ ನ ಹೇಳ್ಕೊಟ್ಟು 1 week ಅಲ್ಲಿ ನಮ್ಗೆ ಟ್ರೈನಿಂಗ್ ಕೊಟ್ರು. ಸೊ ನಮ್ ಬ್ರ್ಯಾಂಡ್ ಕಾರ್ಪೊರೇಟ್ ಆರ್ಡರ್ಸ್ ತಗೊಳುತ್ತೆ, ಪರ್ಸನಲೈಸ್ ಆರ್ಡರ್ಸ್ ಕೂಡ ತಗೊಳುತ್ತೆ. ಸೊ ಲೋಗೋಸ್ ಅವೆಲ್ಲ ತುಂಬಾ ಚಿಕ್ಕದಿರೋದ್ರಿಂದ ಅದ್ರ ಥ್ರೆಡಿಂಗ್ ಆಗ್ಲಿ ಕೌಂಟ್ ಸ್ಟಿಚ್ ಕೌಂಟ್ ನ ಏನ್ ಸೆಟ್ ಮಾಡ್ಬೇಕು ಇವನ್ ಆ ಇಂಜಿನಿಯರ್ಸ್ ಬಂದ್ಬಿಟ್ಟು ಸೆಟ್ ಮಾಡಿ ಯಾವ ತರ ಬೇಕೋ ಆ ತರ ಮಾಡ್ಕೊಟ್ಟು ಹೋಗಿದ್ದಾರೆ. ಸೊ ಅದು ಬಿಟ್ಟು ನಮ್ಗೆ ಆನಿಮೆ ಪ್ರಿಂಟ್ಸ್ ಏನಿದೆ ಅದು ತುಂಬಾ ದೊಡ್ಡದಿರೋದ್ರಿಂದ ಸೊ ಅದಕ್ಕೆ ಅಕಾರ್ಡಿಂಗ್ಲಿ ಸ್ಟಿಚಸ್ ಹೇಗ್ ಬರ್ಬೇಕೋ ಅದನ್ನು ಕೂಡ ನಮ್ಗೆ ಸೆಟ್ ಮಾಡಿ ಕೊಟ್ಟಿದ್ದಾರೆ. ಸೊ ಒಂದೊಂದ್ಸಲ ನಮ್ದು ಡಿಸೈನ್ಸ್ ತುಂಬಾ ಓವರ್ಲ್ಯಾಪ್ ಆಗೋ ಸಿಚುವೇಶನ್ಸ್ ತುಂಬಾ ಬಂದಿದ್ದಾವೆ. ಸೊ ಅದರಿಂದ ನೀಡಲ್ ಕಟ್ ಆಗೋ ಚಾನ್ಸಸ್ ಕೂಡ ಇತ್ತು. ಸೊ ಅವಾಗ ನೀಡಲ್ ಕಟ್ ಆದ್ರೂ ಅವರೇ ಬಂದು ಚೇಂಜ್ ಮಾಡ್ಬಿಟ್ಟು
ಡಿಸೈನ್ ಅನ್ನು ಕಂಪ್ಲೀಟ್ ಮಾಡಿ ನಮಗೆ ತೋರಿಸ್ಕೊಟ್ಟು ಹೋದ್ರು. ಈ ಮಿಷಿನ್ ಅಲ್ಲಿ ಮಾಡಿರುವಂತ ಪ್ರಾಡಕ್ಟ್ಸ್ ನಾನು ತೋರಿಸ್ತೀನಿ ಇವಾಗ. ಸೊ ಇದು ಬಂದ್ಬಿಟ್ಟು ಹುಡಿ. ಸೊ ಇದು ಡಿಂಗ್ಸ್ ಲೇಯರ್ ಅಂತ ಲೋಗೋ. ಸೊ ತುಂಬಾ ಒಳ್ಳೆ ಫಿನಿಶ್ ಬಂದಿದೆ. ಸೊ ಇವಾಗ ಯಾರೇ ಹುಡೀಸ್ ತಗೋಬೇಕು ಅಂದ್ರೂ ಅದ್ರ ಮೇಲಿರೋ ಪ್ರಿಂಟ್ ಅಂಡ್ ಡೀಟೇಲ್ಸ್ ನೋಡ್ತಾರೆ. ನಮ್ಗೆ ಮಿಷಿನ್ ಇಂದ ತುಂಬಾ ಒಳ್ಳೆ ಫಿನಿಶ್ ಸಿಕ್ಕಿದೆ. ಅಂಡ್ ಇದು ಅಲ್ಲದೆ ಬೇರೆ ಲೋಗೋಸ್, ಕಾರ್ಪೊರೇಟ್ ಆರ್ಡರ್ಸ್ ಅಲ್ಲಿ ಸಿಗ್ಬೇಕಾಗಿರೋ ಫಿನಿಶ್ ಎಷ್ಟೇ ಚಿಕ್ಕದಿದ್ರು ಲೋಗೋ, ಇದ್ರ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬಂದಿದೆ ನಮಗೆ. ಅಂಡ್ ಕ್ಲೈಂಟ್ಸ್ ಕೂಡ ತುಂಬಾ ಲಾಯಲ್ ಆಗಿ ನಮ್ಮ ಕಡೆನೆ ಅವರು ಪ್ರಾಡಕ್ಟ್ಸ್ ಅನ್ನೆಲ್ಲ ಮಾಡಿಸ್ಕೊಂತಾ ಇದ್ದಾರೆ. ಸೊ ಈ ಮಿಷನ್ ವಿಸಿಟ್ ಮಾಡಿದಾಗ ಲೈಕ್ ಎನ್ಕ್ವೈರಿ ಮಾಡಕ್ ಹೋದಾಗ್ಲೂ ಈ ತರ ಅವರು ಸ್ಯಾಂಪಲ್ಸ್ ಅನ್ನ ತೋರಿಸಿದ್ರು. ಸೊ ಸ್ಯಾಂಪಲ್ ನೋಡ್ಬಿಟ್ಟು ನಮ್ಗೆ ಫಿನಿಶಿಂಗ್ ಅದ್ರದ್ದು ಐಡಿಯಾ ಸಿಕ್ತು. ಸೊ ನಮ್ಗೆ ಯಾವ ತರ ಬೇಕೋ ಆ ತರ ಸಿಗ್ಬೋದು ಅಂತ ನಾನು ಈ ಮಿಷನ್ ಅನ್ನ ಫೈನಲೈಸ್ ಮಾಡಿದ್ಲು. ಡಿಯೋಮಿ ಸನ್ರೈಸ್ ಮಿಷನ್ ತಗೊಂಡಾಗಿಂದ ನಮ್ಗೆ ತುಂಬಾ ಕ್ಲೈಂಟ್ಸ್ ಆಗಲಿ ಕಸ್ಟಮರ್ಸ್ ಆಗಲಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಸೊ ನಮ್ಗೆ ಇದು ಕಾರ್ಪೊರೇಟ್ ಆರ್ಡರ್ಸ್ ಅಂಡ್ ಕಸ್ಟಮೈಸೇಷನ್ ಡಿಸೈನ್ಸ್ ಅನ್ನ ನಾವು ಮಾಡ್ಕೊಡ್ತೀವಿ. ನಮ್ಮ ಆಫೀಸ್ ಬಂದ್ಬಿಟ್ಟು ಆಟನಗರ್ ಪೊಲೀಸ್ ಸ್ಟೇಷನ್. ಅಂಡ್ ನಮ್ ಬಿಸ್ನೆಸ್ ನೇಮ್ ಬಂದ್ಬಿಟ್ಟು ಸ್ಮೋಕಿಂಗ್ ಕ್ಲಾಸೆಟ್ ಕಸ್ಟಮೈಸ್ಡ್ ಅಂಡ್ ಕಾರ್ಪೊರೇಟ್ ಆರ್ಡರ್ಸ್ ಫಾರ್ ಎಂಬ್ರಾಯ್ಡ್ರಿ ಡಿಸೈನ್ಸ್. ಸೊ ಮಾರ್ಕೆಟ್ ಅಲ್ಲಿ ಎಂಬ್ರಾಯ್ಡ್ರಿ ಡಿಸೈನ್ಸ್ ತುಂಬಾ ರೇರ್ ಆಗಿ ನಿಮ್ಗೆ ಪ್ರಿಂಟ್ಸ್ ಅಲ್ಲಿ ಸಿಗುತ್ತೆ. ನಮ್ಮಲ್ಲಿ ವೆಬ್ಸೈಟ್ ಅಂಡ್ ಇನ್ಸ್ಟಾಗ್ರಾಮ್ ಎರಡರಲ್ಲೂ ಅವೈಲೇಬಲ್ ಇದ್ದೀವಿ. So you can contact us with Instagram ID at Smoking Closet. So ಯಾವುದೇ ತರ ಪರ್ಸನಲೈಸ್ಡ್ ಡಿಸೈನ್ಸ್ ಇರಲಿ, ಕಾರ್ಪೊರೇಟ್ ಆರ್ಡರ್ಸ್ ಇರಲಿ, ಲೋಗೋಸ್ ಆರ್ ಎನಿ ಗಾರ್ಮೆಂಟ್ಸ್, ನಮ್ಮ ಮಿಷಿನ್ ಇಂದ ನಾವು ಎಲ್ಲಾ ತರ ಅಪೇರಲ್ ಮೇಲೆ ಎಂಬ್ರಾಯ್ಡ್ರಿ ಮಾಡ್ಕೊಡ್ತೀವಿ. ಕ್ಲೈಂಟ್ಸ್ ಬಂದ್ಬಿಟ್ಟು ಹೈಕೋರ್ಟ್ ಇನೋವೇಷನ್ಸ್, ಇಟ್ಸ್ ಅ ಟ್ರೈನಿಂಗ್ ಸೆಂಟರ್, ಸಾಫ್ಟ್ವೇರ್ ಟ್ರೈನಿಂಗ್ ಸೆಂಟರ್ ಇನ್ ದಾವಣಗೆರೆ. ಸೊ ಅವರಿಗೆ ಪ್ರತಿಯೊಂದು ಯೂನಿಫಾರ್ಮ್ಸ್ ಆಗಲಿ, ಅವ್ರ ಸ್ಟಾಫ್ ಮೆಂಬರ್ಸ್ ಯೂನಿಫಾರ್ಮ್ಸ್ ಅಂಡ್ ಸ್ಟೂಡೆಂಟ್ ಯೂನಿಫಾರ್ಮ್ಸ್ ಪ್ರತಿಯೊಂದು ನಮ್ಮ ಕಡೆಯಿಂದನೇ ಮಾಡಿಸ್ಕೊಂಡಿರೋದು. ಅಂಡ್ ಅದು ಬಿಟ್ಟು ರಿನೇ ಬ್ಯೂಟಿ ಕೇರ್, ಇದು ಅವರು ಕಸ್ಟಮೈಸ್ಡ್ ಏಪ್ರಾನ್ ಬೇಕಾಗಿತ್ತು. ಸೊ ಅದು ಕೂಡ ನಾವು ಮಾಡ್ಕೊಟ್ಟಿದ್ದೀವಿ. ಅಂಡ್ ಇದು ಬಿಟ್ಟು ನಾವು ರೈಲ್ವೆ ಕಡೆಯಿಂದನೂ ಕಾಂಟ್ರಾಕ್ಟ್ ಆಗಲಿ ಲೈಕ್ ಕಸ್ಟಮೈಸ್ಡ್ ಏನೇನು ಅವ್ರದ್ದು ಇವೆಂಟ್ಸ್ ನಡೆಯುತ್ತೆ ಅದು ಕೂಡ ಮಾಡ್ಕೊಡ್ತಾ ಇದ್ದೀವಿ. ಸೊ ಯಾರಿಗಾದ್ರೂ ಯಾವುದೇ ತರ ಕಸ್ಟಮೈಸ್ಡ್ ಎಂಬ್ರಾಯ್ಡ್ರಿ ಡಿಸೈನ್ಸ್ ಬೇಕಾದ್ರೆ ಪರ್ಸನಲಿ ಆರ್ ಪ್ರೊಫೆಷನಲಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. Smoking Closet WhatsApp number and Instagram ID at Smoking Closet. Thank you.